ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀಕಾಂತ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಫಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ವಿಡಿಯೋ ಮುಂಚೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೇದಾಗಲಿ, 2025 ನಿಮ್ಮದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಬನ್ನಿ, ಈ ನ್ಯೂ ಇಯರ್ ಮುಂಚೆ 2024ನ ರಿಮೈಂಡ್ ಮಾಡ್ಕೊಂಡ್ರೆ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಯಾವ್ಯಾವು, ಅದರಲ್ಲೂ ಎಸ್ಪೆಷಲಿ ಕ್ರಿಕೆಟ್ ಅಲ್ಲಿ ಯಾವ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ನೋಡೋಣ ಬನ್ನಿ. ಅದು ಯಾವ ಅಂದ್ರೆ RCB ಲಿಫ್ಟ್ ದ WPL ಟ್ರೋಫಿ. ಹೌದು, ನಮ್ಮ RCB ನೇಮ್ ಅಲ್ಲಿ ಫಸ್ಟ್ ಟ್ರೋಫಿ ಬಂದಿರೋದು. ಮೆನ್ಸ್ ಅಲ್ಲಿ ಬಂದಿಲ್ಲ, ವುಮೆನ್ಸ್ ಅಲ್ಲಿ ಬಂದಿರೋದು. ಇದಂತೂ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ RCB 17 ವರ್ಷದಿಂದ ಆಡಿದೆ, ಕಪ್ಪು ಇಲ್ಲ ಇಲ್ಲ ಅಂತಿದ್ವಿ. ವುಮೆನ್ಸ್ ಅಲ್ಲಿ ಬಂತು, ಇದ್ದಿಲ್ಲ ಕಪ್ಪು ಅಂತ ಹೇಳ್ತಿದ್ವಿ. ಅಟ್ಲೀಸ್ಟ್ ನಮ್ಮ RCB ತಂಡಕ್ಕೆ ಒಂದು ಕಪ್ ಬಂತು ವುಮೆನ್ಸ್ ಕಡೆಯಿಂದ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಿಷಬ್ ಪಂತ್ ರಿಮಾರ್ಕಬಲ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಹೌದು, ಈ ಲಾಸ್ಟ್ 2 years ಬ್ಯಾಕ್, ಇದೇ 31st 2 years ಬ್ಯಾಕ್ ಅವರು ಬದುಕೋದೇ ಡೌಟ್ ಇತ್ತು. ಕಾಲ್ ಡ್ರೈವಿಂಗ್, ರಾಂಗ್ ಕಾಲ್ ಡ್ರೈವಿಂಗ್ ಮಾಡಿಬಿಟ್ಟು ಬದುಕೋದೇ ಡೌಟ್ ಇತ್ತು. ಅಂಥವ್ರು ಬಂದ್ಬಿಟ್ಟು ಈ ವರ್ಷ ರಿಮಾರ್ಕಬಲ್ ಆಗಿ ಸೆಂಚುರಿನ ಹೊಡೆದಿರೋದು. ಇವ್ರದ್ದು ಕೂಡ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಮೆಮೊರಿ ಇವ್ರದ್ದು ಕೂಡ. ಹಾಗೆ RCB ಕಮ್ ಬ್ಯಾಕ್ ಇನ್ IPL. ಹೌದೌದು, ನಿಜವಾಗ್ಲೂ ಇದು ಮಾತ್ರ 2024 ನಾವು IPL ಅಂತ ನೋಡ್ಕೊಂಡ್ರೆ, IPL ಅಲ್ಲಿ ಫಸ್ಟ್ ನೆನಪಾಗೋದು RCB. ಅಲ್ಲ, ನಾನು RCB ಫ್ಯಾನ್ ಅಂತ ಹೇಳ್ತಾ ಇಲ್ಲ. ಸೊ ಯಾರಿಗಾದ್ರೂ ಫಸ್ಟ್ ನೆನಪಾಗೋದು IPL ಅಲ್ಲಿ RCB. ಯಾಕೆ ಅದು 2024ರಲ್ಲಿ? ಯಾಕೆ ಅಂತಂದ್ರೆ ಈ ವರ್ಷ ಆತರ ಪಾತಾಳಕ್ಕೆ ಬಿದ್ದಿತ್ತು ಗುರು RCB. 8 ಮ್ಯಾಚ್ ಅಲ್ಲಿ ಗೆದ್ದಿದ್ದೆ 2 ಮ್ಯಾಚ್. ಅಲ್ಲಿಂದ ಕಂಟಿನ್ಯೂಸ್ಲಿ ಗೆದ್ಕೊಂಡ್ ಬಂದಿರೋದು. 6 ಮ್ಯಾಚ್ ಕಂಟಿನ್ಯೂ ಗೆದ್ದು ವಿನ್ ಆಗಿ ಅಲ್ಲಿ ಕ್ವಾಲಿಫೈ ಆಗಿರೋದು. ಪಾತಾಳಕ್ಕೆ ಬಿದ್ದ ಟೀಮು ಕ್ವಾಲಿಫೈ ಆಗುತ್ತಂದ್ರೆ ಇದು ಒಳ್ಳೆ ಲೆಕ್ಕನೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಇಂಡಿಯಾ ಎಂಡ್ಸ್ ದ ICC ಟ್ರೋಫಿ ಟಾಪ್. ಹೌದು, ಈ ಟ್ರೋಫಿ ಬರೋಣ ಎಂಡ್ ಮಾಡಿರೋದು ಇಲ್ಲಿ 2024. 2015ರಲ್ಲಿ ಲಾಸ್ಟ್ SC ವರ್ಲ್ಡ್ ಕಪ್ ನಾಗ ಗೆದ್ದಿರೋದಾದ್ರೆ ICC ಟ್ರೋಫಿ ಬಂದ್ಬಿಟ್ಟು ಅದೇ ಲಾಸ್ಟ್ ಆಗಿತ್ತು. ಇಲ್ಲ, 2013ರಲ್ಲಿ ಇದು ಚಾಂಪಿಯನ್ಸ್ ಗೆದ್ದಿದ್ದಾರೆ. ಬಟ್ ಅಷ್ಟು ಮ್ಯಾಟರ್ ಆಗಲ್ಲ ಚಾಂಪಿಯನ್ಸ್ ಟ್ರೋಫಿ ಬಂದ್ಬಿಟ್ಟು. ಮೇನ್ ICC ಟ್ರೋಫಿ ಅಂತಂದ್ರೆ ಇದು ICC ಟ್ರೋಫಿನೇ, ಬಟ್ ಮೇನ್ ಅಂತ ಬಂದ್ಬಿಟ್ಟು ವರ್ಲ್ಡ್ ಕಪ್ T20 ಇದು ಮೇನ್ ಆಗಿರುತ್ತೆ. ಈಗ ಅಲ್ಲಿಗೆ ಬರೋಣ ಎಂಡ್ ಮಾಡಿರೋದು ಇಲ್ಲಿಗೆ 2024. ಇದು ಕೂಡ ಒಂದು ಅನ್ಫರ್ಗೆಟಬಲ್ ಮೆಮೊರಿ. ಈ ಇಯರ್ ಯಾವಾಗಲೂ ನೆನಪಿರುತ್ತೆ. ಇನ್ನು ರೋಹಿತ್ ಅವರು ಈ ವರ್ಷ T20 ಅಲ್ಲಿ ಒಳ್ಳೆ ಸಕ್ಕತ್ತಾಗಿ ಡಾಮಿನೆನ್ಸ್ ಮಾಡಿದ್ದಾರೆ. ಬೇರೆಯವರೆಲ್ಲ ನೋಡಿದ್ರೆ ಅಷ್ಟು ಏನು ಆರಿಲ್ಲ. ಬಟ್ ಇವರು ನಮ್ಮ ಇಂಡಿಯಾದಲ್ಲಿ ಇವ್ರು ಮುಂದೆ ನಿಂತ್ಕೊಂಡು ಕ್ಯಾಪ್ಟನ್ ಆಗ್ಬಿಟ್ಟು ಮುಂದೆ ನಿಂತ್ಕೊಂಡು ಆಡಿ ಡಾಮಿನೇಟ್ ಮಾಡಿದ್ರು. ಅದು 150 ಅಲ್ಲ 190+ ಸ್ಟ್ರೈಕ್ ರೇಟ್ ಎಲ್ಲ ಬ್ಯಾಟ್ ಬೀಸಿದ್ರು ಅವರು. ಇದು ಕೂಡ ಒಂದು ಅನ್ಫರ್ಗೆಟಬಲ್ ಮೆಮೊರಿ ಅಂತ. ಬೂಮ್ರಾ ಮತ್ತೆ ಹರ್ಷದೀಪ್ ಅವರು ಈ ವರ್ಷ ಬಾಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇವ್ರ ತರ ಬೇರೆ ಇವ್ರದ್ದು ಬೇರೆ ಮಾಡಿದ್ದಾರೆ ಚೆನ್ನಾಗಿ. ಬಟ್ ನಮ್ಮ ಇಂಡಿಯಾ ಕಡೆಯಿಂದ ಅಂತಂದ್ರೆ ಇವರಿಬ್ರು ಮಾತ್ರ ನಾವು ಮರೆಯೋಕೆ ಆಗಲ್ಲ. ಯಾಕಂದ್ರೆ ನಮ್ಗೆ ವಿನ್ ಆಗ್ಬೇಕು. 2024 ನಾವು ಕಪ್ ಗೆದ್ದಿದೀವಿ ಅಂತ ಸ್ವಲ್ಪ ಬಾಲಿಂಗ್ ಕಡೆ ಬಂದ್ಬಿಟ್ರೆ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಓವರ್ ಮಾಡಿದ್ರೆ. ಬಟ್ ಇವರು ಕೂಡ ಇವ್ರ ಪಾತ್ರ ತುಂಬಾ ಇದೆ. ಬೂಮ್ರಾ ಮತ್ತೆ ಹರ್ಷದೀಪ್ ಎಕನಾಮಿಕ್ ಮೇಂಟೈನ್ ಮಾಡ್ಕೊಂಡಿರೋದು, ಬೇಕಾದ ಟೈಮಲ್ಲಿ ಸಿಚುವೇಶನ್ ತಕ್ಕಾಗೆ ಬಾಲಿಂಗ್ ಮಾಡಿರೋದು, ಬೇಕಾದ ಟೈಮಲ್ಲಿ ವಿಕೆಟ್ ತೆಗೆದಿರೋದು. ಇವ್ರದ್ದು ಒಂದು ತುಂಬಾ ಅನ್ಫರ್ಗೆಟಬಲ್ ಮೆಮೊರಿ T20 ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಇಂಡಿಯಾ ಬಾಲಿಂಗ್ ಸೈಡ್ ಹೋದಾದ್ರೆ. ಹಾಗೆ ಈ ಸಲ IPL ಅಲ್ಲಿ ಚಾಂಪಿಯನ್ಸ್ ಆಗಿರೋದು KKR ತಂಡ. ಇದು ಗೌತಮ್ ಗಂಭೀರ್ ಕ್ಯಾಪ್ಟನ್ ಆಗ್ಬಿಟ್ಟು 2, ಮತ್ತೆ ಇನ್ನೊಂದು ಇವರು ಕೋಚ್ ಆಗ್ಬಿಟ್ಟು 1 ತಗೊಂಡಿರೋದು. ಒಟ್ಟಲ್ಲಿ 3ನೇ ಕಪ್ ಅವರು ಗೆದ್ದಿರೋದು KKR ತಂಡದವರು. ಇನ್ನು ನೆಕ್ಸ್ಟ್ ಹೇಳಿದ್ರೆ ವಿರಾಟ್ ಮಾಸ್ಟರ್ ಕ್ಲಾಸ್ ಇನ್ T20 ವರ್ಲ್ಡ್ ಕಪ್ ಫೈನಲ್. ಹೌದು ಗುರು, ಆ ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಅವರು 70+ ರನ್ ಕಲೆ ಆಗಿದ್ರೆ, ಅವ್ರು ಹೊಡೆದೇ ಇದ್ದಿದ್ರೆ ಆ 70+ ರನ್ ನಾವು ಇಂಡಿಯಾ ಕಪ್ ಗೆಲ್ಲೋಕ್ ಆಗ್ತಾ ಇಲ್ಲ. ಅಲ್ಲಿಗೆ ಅಷ್ಟು ರನ್ ಹೊಡೆದ್ಬಿಟ್ಟೆ, ಅಲ್ಲಿಗೆ ಆತರ ಬಾಯಲ್ ಬರೋ ಹಾಗಾಗಿತ್ತು. ಇನ್ನು ವಿರಾಟ್ ಕೊಹ್ಲಿ ನಿಂತು ಅವತ್ತು ಆಡದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಗೊತ್ತೇ ಇದೆ, ಅದು ಹೇಳೋದೇನು ಬೇಕಾಗಿಲ್ಲ. ಅದು ಇದು ಒಂದು ಅನ್ಫರ್ಗೆಟಬಲ್. ಫೈನಲ್ ಅಲ್ಲಿ 50+ ರನ್ಸ್ 70+ ರನ್ಸ್ ನಾವು ಹೊಡೆದಿರೋದಲ್ಲ, ಇದು ಯಾವತ್ತು ಮರೆಯೋಕ್ಕಾಗಲ್ಲ ಆ ತರ ಮೂಮೆಂಟ್ಸ್ 2024. ಇನ್ನು ಸೂರ್ಯಂದು ಕೂಡ ಅಷ್ಟೇ ಗುರು. ಅವ್ರು ಹಿಡ್ದಿರೋದು ಕ್ಯಾಚ್ ಅಲ್ಲ, 19.1 ಬಾಲ್ ಏನಿದೆ 19 ಓವರ್ 20th ಓವರ್, ಸಾರಿ 19 ಓವರ್ ಅಲ್ಲ 20ನೇ ಓವರಲ್ಲಿ 1ನೇ ಬಾಲ್ ಏನಿದೆ ಅವ್ರು ಹಿಡಿದಿರೋ ಕ್ಯಾಚ್ ಅಲ್ಲ, ಅದು ಬಾಲ್ ಕ್ಯಾಚ್ ಅಲ್ಲ. ಆಕ್ಚುಲಿ ಅವ್ರು ಹಿಡಿದಿರೋದು ಕಪ್ನೇ ಕ್ಯಾಚ್ ಹಿಡಿದಿರೋದಲ್ಲಿ ಆ ತರ ಆಗಿರೋದು. ತುಂಬಾ ಜನ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಅವ್ರು ಹಿಡಿದಿರೋ ಕ್ಯಾಚ್ ಅಲ್ಲ, ಕ್ಯಾಚೇ, ಬಟ್
ಅದು ಬಾಲ್ ಎಲ್ಲ ಕ್ಯಾಚ್ ಹಿಡಿದಿರೋದು, ಕಪ್ ಕ್ಯಾಚ್ ಹಿಡಿದಿರೋದು ಅವ್ರು ಅಂತ ಹೇಳಿರೋದು. ಇನ್ನು ರೋಹಿತ್ ಮತ್ತೆ ವಿರಾಟ್ ಲಾಸ್ಟ್ ಡ್ಯಾನ್ಸ್ T20 ಈ ವರ್ಷ ಲಾಸ್ಟ್ ಆಗಿತ್ತು ಅವ್ರದ್ದು T20ಲಿ ರಿಟೈರ್ಮೆಂಟ್ ಕೊಟ್ರು. ಒಂದ್ ಕಡೆ ಗೆದ್ರು ಅನ್ನೋದು ಖುಷಿ ಆಯ್ತು ಅಂದ್ರೆ, ಇನ್ನೊಂದ್ ಕಡೆ ರಿಟೈರ್ಮೆಂಟ್ ಕೊಟ್ರು ಅನ್ನೋ ದುಃಖನೂ ಎಲ್ಲರಿಗೂ ಇತ್ತು. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಮುಂಬೈಲಿ ಸ್ಟೇಡಿ ಈ ವರ್ಷ IPL ಅಲ್ಲಿ ತುಂಬಾನೇ ಬೈಸ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಜನ ಕೂಗಿ ಅವ್ರದ್ದು ಮೊದ್ಲೇ ರಿಲೇಶನ್ಶಿಪ್ ಅಲ್ಲಿ ತೊಂದ್ರೆ ಇದ್ರಲ್ಲಿ ಅವರು ಪ್ರಾಬ್ಲಮ್ ಅನ್ಸಿದಿರೋದು. ಅದೆಲ್ಲ ಫೇಸ್ ಮಾಡ್ಕೊಂಡು ಕೊನೆಗೆ ಅವ್ರು T20 ವರ್ಲ್ಡ್ ಕಪ್ ಗೆದ್ದು ಅವ್ರಿಗೆ ಕಮ್ ಬ್ಯಾಕ್ ಆಗಿರೋದು. ಅವರು ಕೂಡ ತುಂಬಾ ಕೊನೆಗೆ ಅವರು ಚೀಸ್ ಮಾಡ್ತಾ ಇದ್ರು ಎಲ್ಲ, ಬೂಸ್ ಇಂಟು ಚೀರ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಗಿರೋದು ಇವರು ಹಾರ್ದಿಕ್ ಪಾಂಡ್ಯ ಅವರು. ಇನ್ನು ಹೈದರಾಬಾದ್ ಹೀರೋಯಿಕ್ಸ್, ಬಾಂಗ್ಲಾದೇಶ್ ಮೇಲೆ ನಮ್ಮ ಇಂಡಿಯಾ ಹೈದರಾಬಾದ್ ಅಲ್ಲಿ ಹೀರೋಯಿಕ್ಸ್ ಗೆ ತಲುಪಿದ್ರು. ಅಂದ್ರೆ 297 ರನ್ T20 ಸ್ಕೋರ್ ಅಲ್ಲಿ ಓಡಿಯಲ್ಲಿ ಹೊಡಿಯೋಕೆ ಆಗ್ತಾ ಇರಲ್ಲ, ಒಂದೊಂದ್ಸಲ 300 ರನ್, ಅದು 297 T20 ಹೊಡೆದಿರೋದು ಇಂಡಿಯಾ, ಗ್ರೇಟ್. ಇನ್ನು ವಿರಾಟ್ ಕೊಹ್ಲಿ 81st ಸೆಂಚುರಿ ಈ ವರ್ಷ, ಇದು ಅನ್ಫರ್ಗೆಟಬಲ್, ಯಾವುದು ಮರೆಯಲ್ಲ, ಎಲೆಕ್ಟ್ರಿಫೈಯಿಂಗ್ ಸೆಂಚುರಿ. ನಿತೀಶ್ ಕುಮಾರ್ ರೆಡ್ಡಿ ಅವರು ಈ BJTಲಿ ಡೆಬ್ಯೂಟೆಂಟ್ ಆಗಿ ಎಲೆಕ್ಟ್ರಿಫೈಯಿಂಗ್ ಸೆಂಚುರಿ ಹೊಡೆದಿರೋದು ಅವರು. ಇದೂ ಮರೆಯೋಕ್ ಆಗಲ್ಲ, ಯಾಕಂದ್ರೆ ಅವರು ತುಂಬಾನೇ ಈ BJT ಅಂತ ನೆನ್ಪು ಬರೋದು ನಿತೀಶ್ ಕುಮಾರ್ ರೆಡ್ಡಿ ಕೂಡ ನೆನ್ಪು ಬಂದೇ ಬರ್ತಾರೆ. 2024 ಅವ್ರ ಹೆಸರು ನೆನ್ಪು. ಇನ್ನು ಬೂಮ್ರಾ ಅವರು ಡಾಮಿನೆನ್ಸ್ ಮಾಡ್ತಾ ಇದಾರೆ ಈ BJT, ಡಾಮಿನೆನ್ಸ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಇಷ್ಟು ವರ್ಷ BJTಲಿ 30 ವಿಕೆಟ್ ಯಾರು ತಗೊಂಡಿರಲ್ಲ, ಇವರು ತಗೊಂಡಿರೋದು 30 ವಿಕೆಟ್ಸ್ನ. ಏನು ಫೇರ್ವೆಲ್ ಟು ಲೆಜೆಂಡ್ಸ್, ಈ ವರ್ಷದಷ್ಟು ಯಾವ ವರ್ಷನೂ ರಿಟೈರ್ಮೆಂಟ್ ಆಗಿಲ್ಲ ಪ್ಲೇಯರ್ಸ್. ಈ ವರ್ಷ ತುಂಬಾನೇ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಇದಂತೂ ತುಂಬಾ ಮೆಮೊರೀಸ್ ಇದಾವೆ ಗುರು ಈ ವರ್ಷ. ಇನ್ನು ನಾನು ಹೇಳ್ತಿರೋದು ಜಸ್ಟ್ ಇಂಡಿಯಾಸ್, ಇನ್ನು ತುಂಬಾ ಮೆಮೊರೀಸ್ ಇದಾವೆ ಈ ವರ್ಷ. ಇಂಟರ್ನ್ಯಾಷನಲ್ ಅಂತ ನೋಡಿದ್ರೆ ತುಂಬಾ ಮೆಮೊರೀಸ್ ಇದಾವೆ. ಇದಾಗಿತ್ತು ಇಂಡಿಯಾದ ಅನ್ಫರ್ಗೆಟಬಲ್ ಮೂಮೆಂಟ್ಸ್. ಸೊ ಗೈಸ್, ಎಲ್ರಿಗೂ ಒಳ್ಳೇದಾಗಲಿ. 2025 ನಿಮ್ದಾಗಿರ್ಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಇಲ್ಲಿಂದ ಏನಿದ್ರಿ ಮುಂದೆ ಈ ತರ ಮಾಡ್ಬೇಕು ಅನ್ಕೊಂಡಿರ್ತಾರ, ಅದನ್ನ ಮಾಡ್ಬೇಕು ಅನ್ಕೊಳ್ಳೋದಕ್ಕಿಂತ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್.